ನಮಸ್ಕಾರ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಮತ್ತೊಂದು ಸೆಷನ್ಗೆ ಸ್ವಾಗತವನ್ನ ಕೋರ್ತಾ, ಈ ಸೆಷನ್ ಅಲ್ಲಿ ನಾವು ಟಾಲ್ಕಾಟ್ ಪಾರ್ಸನ್ ರವರ ಥಿಯರಿ ಆಫ್ ಸಿಕ್ ರೋಲ್ ಅಥವಾ ಅನಾರೋಗ್ಯದ ಪಾತ್ರದ ಬಗ್ಗೆ ತಿಳ್ಕೊತಿದೀವಿ. ಸೊ ಹಿಂದಿನ ತರಗತಿಯಲ್ಲಿ ನಾವು ಟಾಲ್ಕಾಟ್ ಪಾರ್ಸನ್ ಅವರ ಸಾಮಾಜಿಕ ವ್ಯವಸ್ಥೆ ಸಿದ್ಧಾಂತದ ಬಗ್ಗೆ ತಿಳ್ಕೊಂಡಿದ್ವಿ. ಅದೇ ರೀತಿ ಅದರಲ್ಲಿ ಒಂದು ಪ್ರಮುಖ ಅಂಶವಾದಂತ ಅಂದ್ರೆ ಸಾಮಾಜಿಕ ವ್ಯವಸ್ಥೆಯ ಪ್ರಮುಖ ಅಂಶಗಳು ಅಂತ ಬಂದಾಗ ಪಾತ್ರ ಮತ್ತು ಅಂತಸ್ತು ಅಂತ ತಿಳ್ಕೊಂಡಿದ್ವಿ. ಅದರ ಒಂದು ಭಾಗವಾದಂತಹ ಅದರಲ್ಲಿ ಬರುವಂತಹ ಅನಾರೋಗ್ಯದ ಪಾತ್ರ ಅಥವಾ ಸಿಕ್ ರೋಲ್ ಅನ್ನೋ ಒಂದು ವಿಷಯದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನಿಮ್ಗೆ ಟಾಲ್ಕಾಟ್ ಪಾರ್ಸನ್ ಅವರ ಪರಿಚಯ ಆಗ್ಲೇ ಆಗಿದೆ ಹಿಂದಿನ ತರಗತಿಯಲ್ಲಿ. ಸೊ ಇಲ್ಲಿ ಆದ ಚಿತ್ರವನ್ನ ನೋಡ್ಬೋದು ನಾವು, ಏನಿರುತ್ತೆ ಸಿಕ್ ರೋಲ್ ಮತ್ತೆ ಪೇಷಂಟ್ ನ ರೋಲ್ ಏನಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಟಾಲ್ಕಾಟ್ ಪಾರ್ಸನ್ ಅವ್ರ ಬಗ್ಗೆ ಒಂದಷ್ಟು ಹಿನ್ನೆಲೆಯನ್ನ ಹೇಳಬೇಕು ಅಂತ ಬಂದಾಗ, ಟಾಲ್ಕಾಟ್ ಪಾರ್ಸನ್ ರವರು ಕ್ರಿಯಾತ್ಮಕವಾದ ಅಥವಾ ಕ್ರಿಯಾತ್ಮಕ ಸಿದ್ಧಾಂತ ಏನಿದೆ ಅದರಲ್ಲಿ ಪ್ರಮುಖವಾದಂತ ಒಬ್ಬರು ತಜ್ಞರಾಗಿದ್ದಾರೆ. ಇವರು ಆರೋಗ್ಯದ ಸಾಮಾಜಿಕ ಸಂಗತಿಗಳನ್ನ ವಿಶ್ಲೇಷಿಸಿದಂತ ಪ್ರಥಮ ಒಬ್ಬ ಸಮಾಜಶಾಸ್ತ್ರಜ್ಞರಾಗಿದ್ದಾರೆ. ಅಂದ್ರೆ ಸೋಷಿಯಾಲಜಿ ಆಫ್ ಹೆಲ್ತ್ ಅಂತ ಏನ್ ಕರಿತೀವಿ, ಸಮಾಜಶಾಸ್ತ್ರದ ಒಂದು ವಿಶೇಷವಾದಂತ ಒಂದು ಶಾಖೆ ಏನಿದೆ ಅದಕ್ಕೆ ಹುಟ್ಲಿಕ್ಕೆ ಒಬ್ಬ ಪ್ರಮುಖ ಕಾರಣಕರ್ತರು ಅಂತ ಹೇಳ್ಬೋದು. ಮತ್ತೆ ಆರೋಗ್ಯ ಅಂತ ಬಂದಾಗ ನಾವು ಹೆಲ್ತ್ ಮೆಡಿಸಿನ್ ಆ ತರ ದೃಷ್ಟಿಕೋನದಿಂದ ನೋಡ್ತೀವಿ. ಆದ್ರೆ ಇವರು ಸಾಮಾಜಿಕ ದೃಷ್ಟಿಕೋನದಿಂದ ಆರೋಗ್ಯವನ್ನ ನೋಡಿದಂತದ್ರಲ್ಲಿ ಮೊದಲಿಗರಾಗಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಸಿಕ್ ರೋಲ್ ಅನ್ನ ನಾನು ಆಗ್ಲೇ ಹೇಳ್ದಂಗೆ ದ ಸೋಷಿಯಲ್ ಸಿಸ್ಟಮ್ ಅಥವಾ ಸಾಮಾಜಿಕ ವ್ಯವಸ್ಥೆ ಸಿದ್ಧಾಂತದಲ್ಲಿ ಒಂದು ವಿವರಣೆಯನ್ನ ನೀಡಿದ್ದಾರೆ ಅಂತ. ಬನ್ನಿ ಹಾಗಾದ್ರೆ ಈ ಸಿಕ್ ರೋಲ್ ಅಥವಾ ಆರೋಗ್ಯದ ಒಂದು ದೃಷ್ಟಿಕೋನದಲ್ಲಿ ಈ ಒಂದು ಸಾಮಾಜಿಕ ಪಾತ್ರಗಳು ಸಂಗತಿಗಳು ಹೇಗಿದೆ ಅಂತ ತಿಳ್ಕೊಳ್ಳೋಣ. ಸಿಕ್ ರೋಲ್ ಅಥವಾ ಅನಾರೋಗ್ಯದ ಪಾತ್ರ ಅಂದ್ರೆ ಏನು ಅಂತ ಬಂದಾಗ, ವ್ಯಕ್ತಿಯು ಕಾಯಿಲೆಯಿಂದ ಬಳಲುತ್ತಿರುವಾಗ ಸಮಾಜವು ನೀಡುವ ನಿರೀಕ್ಷಿತ ಪಾತ್ರ ಅಂತ. ಅಂದ್ರೆ ಅವನು ನಾರ್ಮಲ್ ಕೋರ್ಸ್ ಆಫ್ ಟೈಮ್ ಏನಿರುತ್ತೆ ಅದಕ್ಕೂ ಅವನು ಕಾಯಿಲೆಯಿಂದ ಬಳಲ್ತಾ ಇರುವಾಗ ಅಥವಾ ಅವನು ಹುಷಾರ್ ತಪ್ಪಿದಾಗ ಅವನಿಂದ ಸಮಾಜ ಏನ್ ನಿರೀಕ್ಷೆ ಮಾಡುತ್ತೆ, ಯಾವ ಪಾತ್ರವನ್ನ ಅವನು ವಹಿಸ್ಬೇಕು ಅಂತ ನಿರೀಕ್ಷೆ ಮಾಡೋದು, ಅದನ್ನ ನಾವು ಆರೋಗ್ಯದ ಪಾತ್ರ ಅಥವಾ ಸಿಕ್ ರೋಲ್ ಅಂತ ಕರಿತೀವಿ. ಸೊ ಇಲ್ಲಿ ಆರೋಗ್ಯ ವ್ಯವಸ್ಥೆಯ ಒಂದು ತಾತ್ವಿಕ ವಿಶ್ಲೇಷಣೆ, ವ್ಯಕ್ತಿಯು ಅನಾರೋಗ್ಯದಿಂದ ಬಳಲುವಾಗ ಸಮಾಜ ಅವನಿಗೆ ನೀಡುವಂತ ಒಂದು ವಿಶೇಷವಾದ ಸಾಮಾಜಿಕ ಸ್ಥಾನಮಾನಗಳು ಮತ್ತೆ ಅವನಿಂದ ಏನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಟಾಲ್ಕಾಟ್ ಪಾರ್ಸನ್ ಅವರ ಪ್ರಕಾರ ಅನಾರೋಗ್ಯ ಸ್ಥಿತಿಯಲ್ಲಿರುವ ವ್ಯಕ್ತಿಯು ಹೊಂದಿರುವ ಸಾಮಾಜಿಕ ಪಾತ್ರ, ಜವಾಬ್ದಾರಿಗಳು ಮತ್ತು ಸಮಾಜದ ನಿರೀಕ್ಷೆಗಳ ವಿನ್ಯಾಸವನ್ನು ಸಿಕ್ ರೋಲ್ ಅಂತ ಕರೆದಿದ್ದಾರೆ. ಅಂದ್ರೆ ಆ ಒಂದು ಸ್ಟೇಟ್ ಆಫ್ ಕಂಡೀಷನ್ ಅಲ್ಲಿ ಇದ್ದಾಗ ಒಬ್ಬ ವ್ಯಕ್ತಿ ಒಂದು ಸೋಷಿಯಲ್ ರೋಲ್ ಅಂತ ಏನಿರುತ್ತೆ ಒಂದು ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ, ಮತ್ತೆ ಸಮಾಜದಿಂದ ಅವನೇನ್ ನಿರೀಕ್ಷೆ ಮಾಡ್ತಾನೆ ಮತ್ತು ಸಮಾಜ ಅವನಿಂದ ಏನನ್ನ ನಿರೀಕ್ಷೆ ಮಾಡುತ್ತೆ ಅಂತ ಹೇಳುವಂಥದ್ದನ್ನೇ ನಾವು ಸಾಮಾಜಿಕ ಒಂದು ದೃಷ್ಟಿಕೋನದಲ್ಲಿ ಸಿಕ್ ರೋಲ್ ಅಥವಾ ಅನಾರೋಗ್ಯದ ಪಾತ್ರ ಅಂತ ಹೇಳ್ಬೋದು. ಸೊ ಹಾಗಾಗಿ ನಿಮ್ಗೆ ಈ ಅನಾರೋಗ್ಯದ ಪಾತ್ರ ಅಥವಾ ಸಿಕ್ ರೋಲ್ ನ ಅರ್ಥ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ನೋಡೋದಾದ್ರೆ ಇದ್ರ ಲಕ್ಷಣಗಳು ಏನಿದೆ. ಕಾಯಿಲೆ ಬಂದಾಗ ಕಾಯಿಲೆ ಬರುವಂಥದ್ದು ಅದು ವ್ಯಕ್ತಿಯ ತಪ್ಪಲ್ಲ, ಅದು ನಾವು ಯಾವಾಗ್ಲೂ ಕೂಡ ವ್ಯಕ್ತಿ ಏನೋ ಒಂದು ಅನಾರೋಗ್ಯದಿಂದ ಬಳಲ್ತಿದ್ದಾನೆ ಅಂತಂದಾಗ ಅದು ಅವನ ಹೊಣೆ ಅಂತ ಅಂದ್ಬಿಟ್ಟು ಅವನನ್ನ ದೂಷಿಸಬಾರದು ಅಂತ ಹೇಳುವಂಥದ್ದು. ಆಮೇಲೆ ಯಾವುದೇ ಒಂದು ವ್ಯಕ್ತಿ ಕಾಯಿಲೆಗಳಿಂದ ಬಳಲ್ತಾ ಇದ್ದಾನೆ, ಅನಾರೋಗ್ಯ ಆಗಿದೆ ಅಂತಂದಾಗ ಅವನು ಡೈಲಿ ಏನ್ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾ ಇರ್ತಾನೆ ಅದರಿಂದ ವಿನಾಯಿತಿಯನ್ನ ಕೊಡಬೇಕು ಅಂತ ಅನ್ನೋದು. ಅದೇ ರೀತಿ ಈಗ ಹುಷಾರ್ ತಪ್ಪಿದೆ ಅಥವಾ ಕಾಯಿಲೆಯಿಂದ ಬಳಲ್ತಾ ಇದ್ದಾನೆ ಅಂದ್ರೆ ಆ ವ್ಯಕ್ತಿ ಸಾಕಷ್ಟು ಪ್ರಯತ್ನ ಪಟ್ಟು ಅದರಿಂದ ಹೊರಗಡೆ ಬರ್ಲಿಕ್ಕೆ ಅಥವಾ ಹುಷಾರಾಗ್ಲಿಕ್ಕೆ ಅಥವಾ ಆರೋಗ್ಯವಂತನಾಗ್ಲಿಕ್ಕೆ ಪ್ರಯತ್ನ ಪಡಿಬೇಕು ಅಂತ ಅನ್ನೋದೊಂದು. ಮತ್ತೆ ಯಾವಾಗ ಅನಾರೋಗ್ಯ ಆಗುತ್ತೆ ಅವಾಗ ವೈದ್ಯರ ಒಂದು ಸಹಾಯವನ್ನ ಪಡ್ಕೊಂಡು ಗುಣಮುಖನಾಗುವಂತ ಜವಾಬ್ದಾರಿ ಈ ಒಂದು ಅನಾರೋಗ್ಯ ಒಂದು ವ್ಯಕ್ತಿ ಏನಿರ್ತಾನೆ ಕಾಯಿಲೆ ಬಿದ್ದಿರ್ತಾನೆ ಅಂತ ವ್ಯಕ್ತಿ ಮಾಡ್ಬೇಕಾಗುತ್ತೆ, ಅದೊಂದು ಜವಾಬ್ದಾರಿ ಅಂತ ಹೇಳ್ತಾರೆ. ಇನ್ನ ಇದರ ವೈಶಿಷ್ಟ್ಯಗಳು ಏನಿದೆ ಅಂತ ಬಂದಾಗ, ಆರೈಕೆ ಮಾಡುವವರ ನಿರೀಕ್ಷೆ ಏನಿರುತ್ತೆ, ಕುಟುಂಬದವ್ರು ಇರ್ಬೋದು ಅಥವಾ ಆ ಒಂದು ಹಾಸ್ಪಿಟಲ್ ಸಿಸ್ಟಮ್ ಇರ್ಬೋದು, ಅದೇನಿರುತ್ತೆ ಅದರ ಬಗ್ಗೆ ಒಂದು ನಿರೀಕ್ಷೆಗಳೇನು ಅಂತ ನಾವು ತಿಳ್ಕೊಬಹುದು. ಅದೇ ರೀತಿ ವೈದ್ಯನ ಮೇಲೆ ಅವಲಂಬನೆ ಗೊತ್ತಿದೆ. ಈಗ ನಾವು ಅನಾರೋಗ್ಯದಿಂದ ಹೊರಗಡೆ ಬರ್ಬೇಕು ಅಂದ್ರೆ ನಾವು ಸಾಕಷ್ಟು ಡಿಪೆಂಡ್ ಆಗುವಂಥದ್ದೇ ಡಾಕ್ಟರ್ ಅಥವಾ ವೈದ್ಯರ ಮೇಲೆ ಅಂತ. ಇನ್ನ ಈ ಆರೋಗ್ಯನ ಒಂದು ಆಸ್ಪೆಕ್ಟ್ ಮೇಲೆ ಜಾತಿ, ಲಿಂಗ, ವರ್ಗ ಹೇಗೆ ಪ್ರಭಾವವನ್ನ ಬೀರುತ್ತೆ ಅಂತಂದ್ಬಿಟ್ಟು ಬಹುಶಃ ಇದು ತುಂಬಾ ಆಳವಾದಂತ ಸಾಮಾಜಿಕ ಒಂದು ದೃಷ್ಟಿಕೋನ ಅಂತ ಹೇಳ್ಬೋದು. ಈಗ ಹಾಸ್ಪಿಟಲ್ ಫೆಸಿಲಿಟಿ ಇರ್ಬೋದು, ಆರೋಗ್ಯ ಇರ್ಬೋದು, ಆಪರೇಷನ್ ಬಹುಶಃ ನೀವು ನೋಡ್ಬೋದು ಸಾಕಷ್ಟು ಶ್ರೀಮಂತರು ವರ್ಗವನ್ನ ನೋಡೋದಾದ್ರೆ ಆರ್ಥಿಕವಾಗಿ ಸದೃಢ ಇರೋಂಥವ್ರು
ಎಂಥದೇ ಕಾಯಿಲೆ, ಸೀರಿಯಸ್ ಕಾಯಿಲೆ ಬಂದ್ರೂ ಕೂಡ ಅವರಿಗೆ ಆರೋಗ್ಯ ಸೌಲಭ್ಯಗಳನ್ನ ಪಡ್ಕೊಳ್ಳುವಂತ ಆರ್ಥಿಕ ಒಂದು ಸಾಮರ್ಥ್ಯ ಇರುತ್ತೆ. ಅಂತವ್ರು ಅದನ್ನ ಬೇಗ ಗುಣಪಡಿಸ್ಕೋತಾರೆ ಅಂತಂದಾಗ ನಿಮ್ಗೆ ಗೊತ್ತಿರುತ್ತೆ, ಸೆಲೆಬ್ರಿಟೀಸು ಅಥವಾ ಎಕನಾಮಿಕಲಿ ಸ್ಟ್ರಾಂಗ್ ಇರೋಂಥ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋಂಥವ್ರು, ಫಿಲ್ಮ್ ಆಕ್ಟರ್ಗಳು, ಕ್ರಿಕೆಟರ್ಸ್, ಇವರೆಲ್ಲ ಏನೇ ಒಂದು ಕಾಯಿಲೆ ಬಂತು ಅಂದ್ರು ಫಾರಿನ್ಗೆ ಹೋಗ್ತಾರೆ ಅಥವಾ ತುಂಬಾ ಉತ್ಕೃಷ್ಟವಾದಂತ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಎಂಥದೇ ಸೀರಿಯಸ್ ಕಾಯಿಲೆ ಇದ್ರೂ ಕೂಡ ಅವ್ರು ಅದನ್ನ ಗುಣಪಡಿಸ್ಕೋತಾರೆ. ಅದೇ ಒಬ್ಬ ತುಂಬಾ ಬಡವನಾದಂತ ವ್ಯಕ್ತಿಗಳಿಗೆ ಅದೇ ತರ ಕಾಯಿಲೆ ಬಂತು ಅಂದ್ರೆ ಅವನು ಅದನ್ನ ಗುಣಪಡಿಸ್ಕೊಳ್ಳೋ ಅಂತದಕ್ಕೆ ಕಷ್ಟ ಆಗತ್ತೆ, ಅಥವಾ ಅವ್ನಿಗೆ ಆತರ ಒಂದು ಮೆಡಿಕಲ್ ಫೆಸಿಲಿಟಿ ಅಥವಾ ಹಾಸ್ಪಿಟಲ್ ಫೆಸಿಲಿಟಿ ಸಿಗದೆ ಹೋಗ್ಬೋದು. ಹಾಗಾಗಿ ಆರೋಗ್ಯ ಮತ್ತೆ ವರ್ಗ ಇವೆಲ್ಲನೂ ಕೂಡ ಪರಸ್ಪರ ಸಾಮಾಜಿಕ ದೃಷ್ಟಿಯಿಂದ ನೋಡಿದ್ರೆ ಸಂಬಂಧಿಸಿದೆ ಅಂತ ಹೇಳ್ಬೋದು. ಲಿಂಗ ಅಂತ ಬಂದಾಗ ಗೊತ್ತಿದೆ ನಮ್ಗೆ, ಸಾಮಾನ್ಯವಾಗಿ ಹೆಣ್ಮಕ್ಳು ಅನಾರೋಗ್ಯ ಅಂತ ಬಂದಾಗ ನೋಡುವಂತ ದೃಷ್ಟಿಕೋನನೇ ಬೇರೆ. ಮತ್ತೆ ಗಂಡ್ ಮಕ್ಳು ಅಂತ ಬಂದಾಗ ಈ ಒಂದು ಪಿತೃಪ್ರಧಾನ ಕುಟುಂಬ ಅಥವಾ ಸಾಮಾನ್ಯವಾಗಿ ಏನ್ ಹಿಡ್ಕೊಂಡ್ ಬಂದಿದೆ ನಮ್ಮಲ್ಲಿ ವ್ಯವಸ್ಥೆ ಅಂತ ಬಂದಾಗ, ಹೆಣ್ಮಕ್ಳು ಎಷ್ಟೇ ಹುಷಾರಿಲ್ಲ ಅಂತಂದ್ರೂ ಕೂಡ ತುಂಬಾ ಸೀರಿಯಸ್ ಆದಾಗ ಅಷ್ಟೇನೆ ಹಾಸ್ಪಿಟಲ್ಗೆ ಹೋಗಿ ಎಡತಾಕ್ತಾರೆ ಅಥವಾ ಮೆಡಿಸಿನ್ ತಗೋತಾರೆ. ಇನ್ ಮೋಸ್ಟ್ ಆಫ್ ದ ಟೈಮ್ ಏನಾಗಿರುತ್ತೆ, ಚಿಕ್ಕ ಪುಟ್ಟ ಕಾಯಿಲೆಗಳಂದ್ರೆ ಹೋಗೋದಿಲ್ಲ. ಅಂದ್ರೆ ಇಲ್ಲಿ ಲಿಂಗ ಮತ್ತೆ ಆರೋಗ್ಯ, ಲಿಂಗ ಮತ್ತೆ ಮೆಡಿಕಲ್ ಫೆಸಿಲಿಟಿ ಇವೆಲ್ಲನೂ ಕೂಡ ಒಂದಕ್ಕೊಂದು ಸಂಬಂಧಿಸಿದೆ ಅನ್ನೋ ದೃಷ್ಟಿಕೋನದಲ್ಲಿ ಇದರ ಒಂದು ವೈಶಿಷ್ಟ್ಯಗಳನ್ನ ಹೇಳ್ತಾರೆ. ಇನ್ನು ಸಾಂಸ್ಕೃತಿಕ ಅಂಶಗಳು ಬಂದಾಗ ಕಲ್ಚರಲ್ ಬ್ಯಾಕ್ ಗ್ರೌಂಡ್ ಇರ್ಬೋದು, ಕೆಲವೊಂದ್ಸತಿ ಏನೋ ನಂಬಿಕೆಗಳಿರುತ್ತೆ, ಬಹುಶಃ ಗೊತ್ತಿರ್ಬೋದು ನಿಮ್ಗೆ, ಏನೋ ಸಿಡ್ಬೆದ್ದು ಅಂತಂದ್ರೆ ಯಾವ್ದೋ ದೇವ್ರು ಮುನ್ಸ್ಕೊಂಡ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋದು, ತಾಯ್ತ ಹಾಕ್ಸ್ಕೊಳ್ಳೋದು. ಸೊ ಇವೆಲ್ಲನೂ ಕೂಡ ನಾನು ಆಗ್ಲೇ ಹೇಳ್ದಂಗೆ ಈ ಸಿಕ್ರೋಲ್ ಅನ್ನೋದು ಅಥವಾ ಹೆಲ್ತ್ ಅನ್ನೋದು ಕೇವಲ ಒಂದು ಮೆಡಿಸಿನ್, ಆರೋಗ್ಯ ಆ ಒಂದು ಕ್ಷೇತ್ರಕ್ಕೆ ಅಥವಾ ಆ ದೃಷ್ಟಿಕೋನಕ್ಕೆ ಸೀಮಿತ ಆಗಿಲ್ಲ. ಇಟ್ ಇಸ್ ಒನ್ ಇಂಟಿಗ್ರೇಟೆಡ್ ಅಥವಾ ಇಂಟರ್ ಡಿಸಿಪ್ಲಿನರಿ, ಅಂತರ್ಶಾಸ್ತ್ರೀಯವಾಗಿ ಮತ್ತೆ ಬಹುಮುಖವಾದಂತ ಒಂದು ಪರಿಕಲ್ಪನೆ ಅಂತ ಹೇಳ್ಬೋದು. ಇಲ್ಲಿ ಆಹಾರ ಇರ್ಬೋದು, ಜಾತಿ, ಲಿಂಗ, ವರ್ಗ, ಸೋಷಿಯಲ್ ಸಿಸ್ಟಮ್, ಟ್ರೆಡಿಷನ್ಸ್, ಕಸ್ಟಮ್, ನಂಬಿಕೆಗಳು, ಸಾಂಸ್ಕೃತಿಕ ಅಂಶಗಳು ಇವೆಲ್ಲನೂ ಕೂಡ ಆರೋಗ್ಯದ ಮೇಲೆ ಪ್ರಭಾವವನ್ನ ಬೀರುತ್ತೆ ಅಂತ ಹೇಳ್ಬೋದು. ಇನ್ನ ಇಲ್ಲಿ ಪ್ರಮುಖವಾಗಿ ಬರುವಂತದ್ದು ಸಿಕ್ರೋಲ್ನ ಆಬ್ಲಿಗೇಷನ್ಸ್ ಅಥವಾ ರೈಟ್ಸ್ ಏನಿರುತ್ತೆ ಅಂತ ನೋಡೋದಾದ್ರೆ, ಸೊ ಇಲ್ಲಿ ಒಂದಷ್ಟು ಲಿಸ್ಟ್ ಮಾಡ್ತಾರೆ ಪಾರ್ಸನ್ಸ್ ಅವರು. ಏನಪ್ಪಾ ಅಂತಂದ್ರೆ, ಅನಾರೋಗ್ಯ ಪೀಡಿತನಾದಂತ ವ್ಯಕ್ತಿ ಸಾಮಾನ್ಯವಾಗಿ ತನ್ನ ದಿನನಿತ್ಯ ಏನು ಸಾಮಾಜಿಕ ಪಾತ್ರಗಳನ್ನ ನಿರ್ವಹಿಸ್ತಾ ಇರ್ತಾನೆ ಅದರಿಂದ ವಿನಾಯಿತಿಯನ್ನ ತಾತ್ಕಾಲಿಕವಾಗಿ ಪಡ್ಕೋತಾನೆ ಅಂತ. ಇನ್ನು ಆರೋಗ್ಯ ತೀವ್ರತರವಾಗಿ ಹೆಚ್ಚಾಯ್ತು ಅಂತಂದ ಅನಾರೋಗ್ಯ ಜಾಸ್ತಿ ಆಯ್ತು ಅಂದ್ರೆ, ಕಾಯಿಲೆ ಜಾಸ್ತಿ ಆಯ್ತು ಅಂತಂದಾಗ ವಿನಾಯಿತಿನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅಂತ. ಬಹುಶಃ ನಾವೆಲ್ಲರೂ ಅದೇ ಮಾಡ್ತೀವಲ್ವಾ. ಈಗೇನೋ ಚಿಕ್ಕ ಪುಟ್ಟ ಕಾಯಿಲೆ ಬಂತು, ನೆಗಡಿ ಬಂತು ಅಂದ್ರೆ ನಾವು ಡೈಲಿ ಮಾಡ್ತಿರೋ ಕಾರ್ಯ ಏನಿರುತ್ತೆ, ಏನೋ ಪಾತ್ರೆ ತೊಳೆಯೋದು ಅಥವಾ ಅಂಗಡಿಗೆ ಹೋಗಿ ಏನೋ ತರೋದು ಅಥವಾ ಹಸುಗೇನೋ ಹುಲ್ಲು ಹಾಕೋಂಥದ್ದು, ಈ ತರದ್ ಅವ್ರವ್ರ ಒಂದು ಡೈಲಿ ಏನು ಕೆಲಸ ಮಾಡ್ಕೊಂಡ್ ಬರ್ತಿರ್ತಾರೆ. ಅದರಿಂದ ನನಗೆ ಇಲ್ಲಪ್ಪ ಹುಷಾರಿಲ್ಲ ಇವತ್ತು ನಾ ಕೆಲಸ ಮಾಡಲ್ಲ ಅಂತ ಅಂದ್ಬಿಟ್ಟು. ಇನ್ನು ಸೀರಿಯಸ್ ಆಗಿ ಜ್ವರನೇ ಬಂತು, ತುಂಬಾ ಜೋರು ಜ್ವರ ಬಂತು, ಮೈಕೈ ನೋವು, ನೆಗಡಿ ಎಲ್ಲ ಆಯ್ತು ಅಂದ್ರೆ ಒದ್ಕೊಂಡು ಮಲ್ಕೊಂಡೇ ಬಿಡ್ತೀವಿ. ನಾವು ನಾರ್ಮಲ್ ಆಗಿ ಏನ್ ಕೆಲಸ ಮಾಡ್ತಿರ್ತೀವಿ ಆ ಕೆಲಸದಿಂದ ಸಂಪೂರ್ಣವಾಗಿ ವಿನಾಯಿತಿಯನ್ನ ಪಡ್ಕೋತೀವಿ. ಸೊ ದಿಸ್ ಇಸ್ ದ ರೈಟ್ ಆಫ್ ಸಿಕ್ ರೋಲ್ ಅಂತ ಹೇಳ್ಬೋದು. ಇನ್ನ ನಿಜವಾದ ಅನಾರೋಗ್ಯ ಪೀಡಿತ ವ್ಯಕ್ತಿಯು ನಿಯಂತ್ರಣಕ್ಕೆ ಮೀರದೆ ಸರಳ ಇಚ್ಛಾಶಕ್ತಿ ಮತ್ತು ಪ್ರೇರಣೆಯಿಂದ ಗುಣಪಡಿಸಲಾಗುವುದಿಲ್ಲ ಎಂದು ನೋಡಲಾಗುತ್ತೆ. ಅಂದ್ರೆ ಅನಾರೋಗ್ಯ ಪೀಡಿತ ವ್ಯಕ್ತಿಯನ್ನು ಅವರ ಅನಾರೋಗ್ಯಕ್ಕೋಸ್ಕರ ದೂಷಿಸಬಾರ್ದು. ಅಂದ್ರೆ ನಿಂಗೆ ಕಾಯಿಲೆ ಬಂದಿದೆ ಅಂತ ಯಾವುದೇ ವ್ಯಕ್ತಿನೂ ಕೂಡ ತನ್ನ ಕಾಯಿಲೆ ಬರ್ಲಿ ಅಥವಾ ತನ್ನ ಅನಾರೋಗ್ಯ ಇದ್ ಮಾಡ್ಬಿಟ್ಟು ಮೂಲೆ ಗುಂಪಾಗ್ಲಿ ಅಥವಾ ಮಲ್ಕೊಳ್ಳೋಣ, ವೀಕ್ ಆಗೋಣ ಅಂತ ಯಾರು ಕೂಡ ಬಯಸಲ್ಲ. ಬಟ್ ಬಂದಿದೆ ಅಂತಂದಾಗ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು, ಅದು ನ್ಯಾಚುರಲ್ ಆಗಿ ಬಂದಿದೆ ಅಂತ ಸಮಾಜದಲ್ಲಿ ಉಳಿಕೆಯವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಆ ವ್ಯಕ್ತಿಗೆ ಅಂತ ಸಂದರ್ಭದಲ್ಲಿ ವಿನಾಯಿತಿಯನ್ನ ಕೊಡಬೇಕು ಅನ್ನೋ ಒಂದು ಅಂಶ ಇದರಲ್ಲಿ ನಾವು ಗಮನಿಸಬಹುದು. ಅದೇ ರೀತಿ ಒಂದು ಜವಾಬ್ದಾರಿಗಳೇನಿರುತ್ತೆ ಅನಾರೋಗ್ಯ ಪೀಡಿತವಾದಂತ ವ್ಯಕ್ತಿ ನೀವು ಅಂತ ಬಂದಾಗ, ಆದಷ್ಟು ಈ ವ್ಯಕ್ತಿ ತಾನು ಗುಣಮುಖ ಆಗ್ಲಿಕ್ಕೆ ಪ್ರಯತ್ನವನ್ನ ಪಡಬೇಕು. ಈಗ ಹುಷಾರಿಲ್ಲ ಅಂತಂದ್ರೆ ನನಗೆ ಕೆಲಸ ಮಾಡೋದ್ರಿಂದ ಎಕ್ಸ್ಕ್ಯೂಸ್ ಸಿಗ್ತಿದೆ, ಆರಾಮಾಗಿ ಇದ್ಬಿಡ್ಬೋದು, ಎಲ್ಲ ನನ್ಗೆ ಗಮನ ಕೊಡ್ತಿದ್ದಾರೆ, ನನಗೆ ನೋಡ್ಕೋತಿದ್ದಾರೆ ಅಂತ ಅನ್ಬಿಟ್ಟು ಅದನ್ನೇ ಮುಂದುವರ್ಸ್ಕೊಂಡು ಹೋಗೋದಲ್ಲ. ಬಹುಶಃ ನಾವು ಎಲ್ಲ ನಮ್ಮ ಬಾಲ್ಯದ ದಿನಗಳನ್ನ ಜ್ಞಾಪಿಸ್ಕೊಂಡಾಗ ಸುಮ್ನೆ ಜ್ವರ ಬರ್ಸ್ಕೊಳ್ಳೋದು, ಮತ್ತೇನೋ ಎಲ್ರು ನಮ್ಗೆ ಕಾಳಜಿ ಮಾಡ್ತಾರೆ, ನಮ್ಗೆಲ್ಲರೂ ಇಂಪಾರ್ಟೆನ್ಸ್ ಕೊಡ್ತಾರೆ, ಕೆಲಸ ಹೇಳಲ್ಲ ಅಂತ ಅಂದ್ಬಿಟ್ಟು ಬಹುಶಃ ಎಲ್ರು ಮಾಡಿರ್ತೀವಿ ಅದು ಚೈಲ್ಡ್ಹುಡ್ ಅಲ್ಲಿ. ಒಂಚೂರು ಜ್ವರ ಬಂದ್ರೆ ಇಲ್ಲ ನಾ ಸ್ಕೂಲಿಗೆ ಹೋಗಲ್ಲ ಅಂತನೋ, ಅಥವಾ ಏನೋ ಕೆಲಸ ಮಾಡಲ್ಲ, ನಂಗೆ ಫುಲ್ ಜ್ವರ ಬಂದ್ಬಿಟ್ಟಿದೆ, ನೆಗಡಿ ಆಗಿದೆ, ಕೆಮ್ಮಾಗಿದೆ ಅಂತ. ಸೊ ಎಷ್ಟು ದಿನ ಅಂತ ಹಂಗೆ ಇರಕ್ಕಾಗತ್ತೆ. ಹಾಗಾಗಿ ಪ್ರತಿಯೊಬ್ಬ ಅನಾರೋಗ್ಯ ವ್ಯಕ್ತಿ ಏನ್ ಮಾಡ್ಬೇಕು, ತಾನೇ ಸ್ವಪ್ರಯತ್ನ ಮಾಡ್ಬೇಕು, ಗುಣಮುಖನಾಗಿ ನಾನು ಅದರಿಂದ ಹೊರಗೆ ಬಂದು ನನ್ನ ದಿನನಿತ್ಯದ ಜವಾಬ್ದಾರಿಗಳೇನಿದೆ ಅದನ್ನ ನಿರ್ವಹಿಸ್ಕೊಂಡು ಹೋಗ್ಬೇಕು ಅಂತ.
ಇನ್ನು ಒಂದು ನಿರ್ದಿಷ್ಟ ಅವಧಿ ಇರುತ್ತೆ. ಅದಾದ್ಮೇಲೆ ಅನಾರೋಗ್ಯ ಪೀಡಿತವಾದಂತ ವ್ಯಕ್ತಿ ಒಂದು ವೈದ್ಯರ ಸಲಹೆ ಅಥವಾ ಹಾಸ್ಪಿಟ್ಲಿಗೆ ಹೋಗುವಂಥದ್ದು ಅನಿವಾರ್ಯ ಆಗಿರುತ್ತೆ. ಬಹುಶಃ ನಾವು ನೋಡಿರ್ತೀವಿ, ಒಂದು ವಾರಗಟ್ಲೆ ನೆಗಡಿ ಕೆಮ್ಮು ಜ್ವರ ಬಂದಿತ್ತು ಅಂತಂದ್ರೆ ಎಷ್ಟು ದಿನ ಅಂತ ಹಿಂಗೆ ಇರ್ತೀಯ, ಬರೀ ಕೆಮ್ಕೊಂಡು ಅಥವಾ ಜ್ವರ ಇದ್ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗು, ಬ್ಲಡ್ ಟೆಸ್ಟ್ ಮಾಡು ಅಂತೆಲ್ಲ ಹೇಳ್ತೀವಲ್ಲ, ಅದೇ ತರ ಒಂದ್ ಹಂತದವರೆಗೂ ಓಕೆ. ಕೆಲವೊಂದ್ಸತಿ ಸೆಲ್ಫ್ ಮೆಡಿಕೇಶನ್ ಅಥವಾ ಮನೆ ಮದ್ದು ಏನೋ ಮಾಡ್ಕೋತಿರ್ತೀವಿ. ಒಂದು 2 ಡೇಸು 3 ಡೇಸು ಓಕೆ. ಅದಾದ್ಮೇಲೆ ಪ್ರತಿಯೊಬ್ಬ ಅನಾರೋಗ್ಯ ಪೀಡಿತ ವ್ಯಕ್ತಿ ಯಾವುದೇ ಒಂದು ಚಿಕ್ಕ ಪುಟ್ಟ ಇದಿರ್ಬೋದು. ಕೆಲವೊಂದ್ಸತಿ ಏನಾಗುತ್ತೆ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ನಮ್ಗೆ ಗೊತ್ತಿರಲ್ಲ, ನಾವೇನೋ ಅಸ್ಯೂಮ್ ಮಾಡ್ಕೊಂಡಿರ್ತೀವಿ ಅಥವಾ ಏನೋ ಮನೆ ಮದ್ದು ಅಂತ ಮಾಡ್ಕೊಂಡಿರ್ತೀವಿ, ಅದ್ ಬೇರೆನೇ ಏನೋ ಆರೋಗ್ಯ ಸಮಸ್ಯೆ ಆಗಿರುತ್ತೆ. ನಂತರದಲ್ಲಿ ಅದು ತುಂಬಾ ತೀವ್ರತರವಾದಂತ ಕಾಯಿಲೆಗಳು ಅಥವಾ ಏನೋ ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ 1-2-3 ದಿನ ಒಂದು ನಿರ್ದಿಷ್ಟ ಅವಧಿಯ ನಂತರ ಪ್ರತಿಯೊಬ್ಬ ಅನಾರೋಗ್ಯ ಪೀಡಿತ ವ್ಯಕ್ತಿ ವೈದ್ಯರ ಒಂದು ಸಲಹೆ ಅಥವಾ ಚಿಕಿತ್ಸೆಯನ್ನ ಪಡ್ಕೊಳ್ಳೋದು ಉತ್ತಮ ಅಂತ ಹೇಳುತ್ತೆ. ಇನ್ನ ಇದು ರೋಗಿ ಅಥವಾ ಅನಾರೋಗ್ಯ ಪೀಡಿತ ವ್ಯಕ್ತಿಯ ಹಕ್ಕು ಮತ್ತು ಜವಾಬ್ದಾರಿಗಳಾಯ್ತು. ಇನ್ನ ಅದನ್ನ ನಿವಾರಿಸುವಂತ ವೈದ್ಯರ ಒಂದು ಪ್ರಮುಖವಾದಂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಏನಿದೆ ಅನ್ನೋದ್ರ ಬಗ್ಗೆ ನೋಡ್ಕೊಳ್ಳೋಣ. ಇನ್ನ ವೈದ್ಯರು ಕ್ರಿಯಾತ್ಮಕ ಪ್ರಾಮುಖ್ಯತೆಯಿಂದಾಗಿ ಒಳ್ಳೆ ಸ್ಥಾನಮಾನವನ್ನ ಇದನ್ನ ಪಡ್ಕೊಂಡಿರ್ತಾರೆ. ಹಾಗಾಗಿ ಅವರು ದೀರ್ಘಕಾಲದ ಒಂದು ತರಬೇತಿಯನ್ನ ಸ್ಕಿಲ್ ಅನ್ನ ಪಡ್ಕೊಂಡಿರ್ಬೇಕಾಗತ್ತೆ. ಇನ್ನ ಒಂದು ನಿಯಂತ್ರಣವನ್ನ ಹೊಂದಿರಬೇಕಾಗುತ್ತೆ. ಅದು ಗಣನೀಯ ಒಂದು ಸ್ವಾಯತ್ತತೆ ಅಥವಾ ಅಟಾನಮಿ ಅಂತ ಏನ್ ಕರಿತೀವಿ ನಾವು, ವೃತ್ತಿಪರವಾದಂತ ಅಭ್ಯಾಸಗಳಲ್ಲಿ ಒಂದು ಎಕ್ಸ್ಪರ್ಟೈಸ್ ಅಂತ ಏನ್ ಹೇಳ್ತೀವಿ ಅದನ್ನ ಅಕ್ವೈರ್ ಮಾಡ್ಕೊಂಡಿರ್ಬೇಕಾಗತ್ತೆ. ಇನ್ನು ರೋಗಿಗೆ ಸಂಬಂಧಿಸಿದಂತೆ ಅಧಿಕಾರದ ಸ್ಥಾನ ಅಂತ ಅಂದ್ರೆ, ಈಗ ಬಹುಶಃ ನಿಮ್ಗೆ ಗೊತ್ತಿರುತ್ತೆ, ಒಂದೊಂದ್ಸರಿ ಡಾಕ್ಟರ್ ನಾವೇನೋ ಜಾಸ್ತಿ ಪ್ರಶ್ನೆ ಕೇಳ್ತಿದ್ರೆ ಅಥವಾ ಏನೋ ನಾವೇ ನಮ್ಗೆ ಗೊತ್ತಿರೋಂಥದ್ದು ಎಲ್ಲೋ ಗೂಗಲ್ ಎಲ್ಲ ಎಲ್ಲೋ ನೋಡ್ಕೊಂಡು ಹೋಗಿ ಹೇಳ್ತಾ ಇದ್ರೆ ಅವ್ರು ಡೈರೆಕ್ಟ್ ಆಗಿ ಕೇಳ್ತಾರೆ, ಡಾಕ್ಟರ್ ನಾನಾ ನೀನಾ ಅಂತ ಅಂದ್ಬಿಟ್ಟು. ನಾವೇನ್ ಹೇಳ್ತೀವಿ ಅಷ್ಟು ಮಾಡಿ ಅಂತ ಹೇಳ್ತಾರೆ ಅವರು. ಸೊ ನಾವೇನಾರು ಹೇಳಕ್ ಹೋದ್ರೆ ಅವ್ರು ಅಕ್ಸೆಪ್ಟ್ ಮಾಡಲ್ಲ. ಬಿಕಾಸ್ ಅವ್ರು ಡಯಾಗ್ನೈಸ್ ಮಾಡಿರ್ತಾರೆ ಏನು ಎತ್ತ ಅಂದ್ಬಿಟ್ಟು. ನಮಗಿಂತ ಆಳವಾದ ಜ್ಞಾನ ಇರುತ್ತೆ ಆ ವಿಷಯದಲ್ಲಿ ಅವರಿಗೆ. ಹಾಗಾಗಿ ಅವ್ರೇನ್ ಹೇಳ್ತಾರೆ, ರೋಗಿಗೆ ಏನ್ ಬೇಕು ಏನ್ ಬೇಡ ಅಂತ ನಿರ್ಧರಿಸುವಂತ ಸ್ಥಾನದಲ್ಲಿ ಅವ್ರು ಇರ್ತಾರೆ ಅಂತ ಹೇಳ್ಬೋದು. ಇನ್ನ ರೋಗಿಯನ್ನ ವೈಯಕ್ತಿಕವಾಗಿ ಪರೀಕ್ಷಿಸುವಂತಹ, ಅವನಿಗೇನು ತುಂಬಾ ಹತ್ತಿರದ ಒಂದು ವಿಷಯಗಳು, ಪರ್ಸನಲ್ ವಿಷಯಗಳಂತ ಏನಿರುತ್ತೆ ಅದನ್ನೆಲ್ಲ ವಿಚಾರಿಸ್ಕೊಂಡು ರೋಗದ ಹಿನ್ನೆಲೆ ಅಂತ ಕರಿತೀವಿ, ಡಯಾಗ್ನೋಸಿಸ್ ಅಥವಾ ಒಂದು ಡಿಸೀಸ್ ಹಿಸ್ಟ್ರಿ ಅಂತ ಏನ್ ಕರಿತೀವಿ, ಇದೆಲ್ಲ ಹೇಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಹುಶಃ ನಿಮ್ಗೆ ಗೊತ್ತಿರ್ಬೇಕು, ಗಾದೆ ಮಾತು ಹೇಳ್ತೀವಿ, ಡಾಕ್ಟ್ರು ಮತ್ತೆ ಲಾಯರ್ ಹತ್ರ ಯಾವ್ದನ್ನು ಗುಟ್ಟನ್ನ ಮುಚ್ಚಿಡಬಾರ್ದು ಅಂತ. ಯಾಕಂದ್ರೆ ನಮ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಕ್ ಇರ್ತಾರ ಅವ್ರು. ಹಾಗಾಗಿ ಏನು ಮುಚ್ಚಿಟ್ಕೊಳ್ಳದೆ ಮುಕ್ತವಾಗಿ ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ಳುವಂತ ಒಂದು ಹಕ್ಕುಗಳನ್ನ ಡಾಕ್ಟ್ರು ಹೊಂದಿರ್ತಾರೆ ಅಂತ ಹೇಳಿ. ಬಹುಶಃ ನಿಮಗೂ ಗೊತ್ತಿರ್ಬೇಕು, ಏನಾದ್ರು ತೋರ್ಸ್ಕೊಳಕ್ ಹೋದ್ರೆ ಹಿಂದಿನ ದಿನ ಏನ್ ತಿಂದಿದ್ರಿ, ಎಲ್ಲಿ ಹೋಗಿದ್ರಿ, ಏನ್ ನೀರ್ ಕುಡಿದ್ರಿ, ಯಾವ ಊಟ ಮಾಡಿದ್ರಿ, ಮತ್ತೆ ಏನ್ ತರೋದು ಅಂತ ಹಿನ್ನೆಲೆಯನ್ನ ಪ್ರತಿಯೊಂದು ವಿಚಾರಿಸ್ತಾರೆ. ನಮ್ಮ ವೈಯಕ್ತಿಕ ವಿಷಯಗಳಿರ್ಬೋದು ಅಥವಾ ಕೇಸ್ ಹಿಸ್ಟ್ರಿ ಅಂತ ಏನ್ ಹೇಳ್ತೀವಿ ಅದನ್ನೆಲ್ಲ ವಿಚಾರಿಸ್ಕೊಂಡು ಒಂದು ಕಾಯಿಲೆ ಯಾವುದು ಅಂತಂದ್ಬಿಟ್ಟು ಡಯಾಗ್ನೋಸಿಸ್ ಮಾಡಿ ಅದಕ್ಕೆ ಸೂಕ್ತವಾದಂತ ಚಿಕಿತ್ಸೆ ಕೊಡುವಂತ ಹಕ್ಕನ್ನ ಇವ್ರು ಹೊಂದಿರ್ತಾರೆ ಅಂತ ಹೇಳ್ಬೋದು. ಇನ್ನು ಕರ್ತವ್ಯಗಳು ಅಂತ ಬಂದಾಗ ಅಂದ್ರೆ ಡಾಕ್ಟರ್ಸ್ ಅಪ್ಡೇಟ್ ಆಗ್ತಿರ್ಬೇಕು, ತಮ್ಮ ಸ್ಕಿಲ್ಲು ನಾಲೆಜು ತರಬೇತಿ ಏನಿದೆ ಅದನ್ನ ಅಪ್ಡೇಟ್ ಮಾಡ್ಕೋತಾ ಇರ್ಬೇಕಾಗತ್ತೆ ಅಂತ. ಇನ್ನ ವೃತ್ತಿಪರವಾದಂತ ಲಾಭ ಅಂದ್ರೆ, ಈಗ ಇಂಜೆಕ್ಷನ್ ಅಥವಾ ಒಂದು ಕ್ಲಿನಿಕ್ ಅಥವಾ ನರ್ಸಿಂಗ್ ಹೋಮ್ ಅಂತ ಬಂದಾಗ ಲಾಭದ ದೃಷ್ಟಿಯಿಂದನೇ ನೋಡ್ಬಾರ್ದು. ಒಂದು ಸಮಾಜಕ್ಕೆ ಸೇವೆಯನ್ನ ಮಾಡ್ತಿದ್ದೀನಿ, ರೋಗಿಗಳಿಗೆ ನಾನು ಸೇವೆಯನ್ನ ಮಾಡ್ತೀನಿ ಅನ್ನೋ ದೃಷ್ಟಿಕೋನದಿಂದ ಕಾಳಜಿ ವಹಿಸಿ ಕೆಲಸ ಮಾಡ್ಬೇಕಾಗತ್ತೆ ಅಂತ. ಇನ್ನ ಸಮುದಾಯದ ಬಗ್ಗೆ, ರೋಗಿ ಏನೋ ಅವನು ತುಂಬಾ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಇರ್ತಾರೆ. ಆರೋಗ್ಯ ಅಂತ ವಿಷಯ ಬಂದಾಗ ಯಾರು ನೆಗ್ಲೆಕ್ಟ್ ಮಾಡಲ್ಲ. ಈಗ ಆಪರೇಷನ್ 10 ಲಕ್ಷ ಆಗುತ್ತೆ ಅಂದ್ರೆ ನಾವು ಸಾಲನಾದ್ರೂ ಮಾಡ್ತೀವಿ. ಬಟ್ ಅಂತ ಒಂದು ಪರಿಸ್ಥಿತಿನ ಡಾಕ್ಟರ್ಗಳು ದುರುಪಯೋಗ ಪಡಿಸ್ಕೋಬಾರ್ದು. ಸಾಮಾಜಿಕ ಕಾಳಜಿಯಿಂದ ಸಮುದಾಯಕ್ಕೆ ಅಥವಾ ಸಮಾಜಕ್ಕೆ ಏನೋ ಒಳ್ಳೇದಾಗತ್ತೆ ಆ ದೃಷ್ಟಿಕೋನದಿಂದ ಯೋಚನೆ ಮಾಡ್ಬೇಕಾಗತ್ತೆ. ಬಂದ್ಬಿಟ್ಟಿದ್ದಾರೆ ಅಂತ ಅವ್ರ ಹತ್ರ ದೋಚುವಂಥದ್ದು. ಬಹುಶಃ ನಿಮ್ಗೆಲ್ಲ ಗೊತ್ತಿದೆ ಈಗ ಹಾಸ್ಪಿಟ್ಲ್ಗಳು ಎಷ್ಟು ಕಾಸ್ಟ್ಲಿ ಆಗಿದೆ ಅಂತ ಅನ್ಬಿಟ್ಟು. ತುಂಬಾ ತೀವ್ರತರವಾದ ಕಾಯಿಲೆಗಳು ಬಂತು ಅಂದ್ರೆ ಇವನ್ ಬಡವರು ಹೋಗಿ ಅದನ್ನ ಅಂತ ಆರೋಗ್ಯ ಸೇವೆಗಳನ್ನ ಪಡ್ಕೊಳ್ಳಕ್ಕೆ ಸಾಧ್ಯ ಆಗಲ್ಲ, ಅಂತ ಒಂದು ಪರಿಸ್ಥಿತಿ ಇರುತ್ತೆ. ಸೊ ಅಂತ ನಿಟ್ಟಿನಲ್ಲಿ ನೋಡಿದಾಗ ಡಾಕ್ಟರ್ಗಳಾದವರು ಲಾಭದ ದೃಷ್ಟಿಗಿಂತ ಸಮಾಜಕ್ಕೆ ಮತ್ತು ರೋಗಿಯನ್ನ ಗುಣಪಡಿಸೋ ಒಂದು ದೃಷ್ಟಿಕೋನದಿಂದ ಕೆಲಸ ಮಾಡ್ಬೇಕಾಗತ್ತೆ ಅಂತ ಹೇಳ್ಬೋದು. ಇನ್ನ ವಸ್ತುನಿಷ್ಠತೆ ಮತ್ತು ಭಾವನಾತ್ಮಕತೆ ಅಂದ್ರೆ ತುಂಬಾ ಎಮೋಷನಲ್ ಆಗಿರೋವಂಥದ್ದು. ಈಗ ಸುಮಾರು ಸತಿ ಹೇಳ್ತಾರೆ, ಈಗ ಡಾಕ್ಟ್ರು ಏನಾರ ಎಮರ್ಜೆನ್ಸಿ ಇತ್ತು ಅಂತಂದಾಗ ಅಥವಾ ಏನೋ ಸೀರಿಯಸ್ ವಿಷಯಗಳನ್ನ ಹೇಳ್ಬೇಕು ಅಂತ ಅವರೇ ಹತ್ಕೊಂಡ್ ಕೂತ್ಬಿಟ್ಟು, ಈಗ ನಾವು ಆಪರೇಷನ್ ಏನೋ ಮಾಡ್ತೀವಿ, ಇವ್ರು ಬದುಕ್ಬೋದೋ ಇಲ್ವೋ ಗೊತ್ತಿಲ್ಲ, ಅವರು ಅಂತ ಭಾವಶೂನ್ಯರಾಗಿ ಇರ್ಬೇಕಾಗತ್ತೆ. ಇಲ್ಲ ತುಂಬಾ ಎಮೋಷನಲ್ ಆಗ್ಬಿಟ್ರು ಅಂತಂದ್ರೆ ಅವ್ರ ಕರ್ತವ್ಯವನ್ನ ನಿರ್ವಹಿಸಕ್ಕಾಗಲ್ಲ. ಯಾಕಂದ್ರೆ ದೇ ಆರ್ ಡೀಲಿಂಗ್ ವಿತ್ ಹ್ಯೂಮನ್ ಬೀಯಿಂಗ್ಸ್. ಈಗ ಅವ್ರು ತುಂಬಾ ಹತ್ಕೊಂಡು ಮನಸ್ಸು ಅಪ್ಸೆಟ್ ಮಾಡ್ಕೊಂಡು ಆಪರೇಷನ್ ಮಾಡ್ಬೇಕು ಅಂತ ಹೋದಾಗ ಅದೇನಾಗತ್ತೆ, ಅದು ಸಕ್ಸಸ್ ಆಗದೇನೂ ಇರ್ಬೋದು. ಹಾಗಾಗಿ ಸ್ಟೇಬಲ್ ಮೈಂಡ್ ಆಗಿರೋವಂಥದ್ದು
ಭಾವನೆಗಳನ್ನ ತುಂಬಾ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದು ಡಾಕ್ಟರ್ಗೆ ತುಂಬಾ ಇಂಪಾರ್ಟೆಂಟ್. ಈಗ ಏನೋ ತುಂಬಾ ಕಷ್ಟ ಅದು ತೀವ್ರತರವಾದ ಕಾಯಿಲೆ ಇರುತ್ತೆ, ಡಾಕ್ಟರ್ನೇ ಬೇಜಾರು ಮಾಡ್ಕೊಂಡು ರೋಗಿಗಳಿಗೆ ಹೇಳಿದ್ರು ಅಂದ್ರೆ ಅವ್ರಿಗೆ ಧೈರ್ಯ ಹೇಳೋರು ಯಾರು? ಹಾಗಾಗಿ ಒಂದು ಸ್ಥಿತಪ್ರಜ್ಞಾವಸ್ಥೆಯನ್ನ ಡಾಕ್ಟರ್ಸ್ ಕಾಯ್ಕೋಬೇಕಾಗತ್ತೆ ಅಂತ. ಇನ್ನೊಂದೇನ್ ಹೇಳ್ಬೋದು ಅಂತಂದ್ರೆ ವೃತ್ತಿಪರ ನಡವಳಿಕೆ ಅಂತ ಕರಿತೀವಿ, ಪ್ರೊಫೆಷನಲ್ ಬಿಹೇವಿಯರ್ ಅಂತ ಹೇಳ್ತೀವಿ. ಪ್ರತಿಯೊಬ್ರು ಯಾರು ಪ್ರೊಫೆಷನಲ್ ಕೋರ್ಸ್ ಅನ್ನ ಮಾಡ್ತಾರೆ ಅಥವಾ ಅವರು ಎಜುಕೇಶನ್ ಮಾಡ್ಬೇಕಾದ್ರೆ ಅದನ್ನ ಮುಗಿಸಿದ ತಕ್ಷಣ ಪ್ರತಿಯೊಬ್ಬರಿಗೂ ಒಂದು ಪ್ರತಿಜ್ಞೆ ಮಾಡಿಸ್ತಾರೆ, ಓತ್ ಮಾಡ್ತಾರೆ. ಲಾಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಯಾವುದೇ ವ್ಯಕ್ತಿ ಇರ್ಬೋದು. ಆ ನೈತಿಕ ತತ್ವಗಳನ್ನ ಏನ್ ಮಾಡಿರ್ತೀವಿ ನಾವು, ಅಥವಾ ಕಾನ್ಫಿಡೆನ್ಶಿಯಲಿಟಿನ ಮೇಂಟೈನ್ ಮಾಡುವಂಥದ್ದು, ಸೇವೆಯನ್ನ ಮಾಡ್ತೀವಿ, ಲಾಭದ ದೃಷ್ಟಿಕೋನದಿಂದ ಇದ್ ಮಾಡಲ್ಲ, ಸಮಾಜಕ್ಕೆ ಏನೋ ಕೊಡುಗೆ ಕೊಡ್ತೀವಿ, ಈ ತರದ್ದೇನು ಪ್ರತಿಯೊಂದು ವೃತ್ತಿನಲ್ಲಿ ಒಂದು ನಿಯಮಗಳಿರುತ್ತೆ, ಅದಕ್ಕೆ ತಕ್ಕನಾಗೇನೆ ಅವ್ರು ನಡ್ಕೊಬೇಕಾಗಿರುತ್ತೆ ಅಂತ ಹೇಳ್ಬೋದು ಇಲ್ಲಿ. ಸೊ ಇವು ಡಾಕ್ಟರ್ಸ್ ರೋಲ್ ಅಂತ ಏನ್ ಕರಿತೀವಿ, ಅದರ ಒಂದು ಹಕ್ಕುಗಳು ಮತ್ತು ಕರ್ತವ್ಯಗಳು ಅಂತ ಹೇಳ್ಬೋದು. ಇನ್ನ ಇದರ ಟೀಕೆಗಳೇನಿದೆ ಅಂತ ಬಂದಾಗ, ಈ ಒಂದು ಸಿಕ್ ರೋಲ್ ಏನ್ ಹೇಳಿದರೆ ಟಾಲ್ಕಾಟ್ ಪಾರ್ಸನ್ ಅವರು ಅವರ ಒಂದು ಸಿಕ್ ರೋಲ್ ಥಿಯರಿಯನ್ನ ಗಂಭೀರವಾಗಿ ಟೀಕೆ ಮಾಡಿದ್ದಾರೆ. ಅದೇನು ಅಂತ ನೋಡೋದಾದ್ರೆ, ಇದು ಎಲ್ಲಾ ಕಾಯಿಲೆಗಳಿಗೂ ಅನ್ವಯಿಸೋದಿಲ್ಲ ಅಂತ. ಈಗ ದೀರ್ಘಕಾಲೀನ ಒಂದು ಕ್ರೋನಿಕಲ್ ಡಿಸೀಸಸ್ ಅಂತ ಕರಿತೀವಿ, ನಿಯಂತ್ರಣ ಇರಲ್ಲ. ಈಗ ಕೆಲವೊಂದು ಕಾಯಿಲೆಗಳು ಹೆಂಗಿರುತ್ತೆ ಅಂದ್ರೆ ಅದು 1 ತಿಂಗಳು 2 ತಿಂಗಳು ಅಂತಲ್ಲ, ಸೀರಿಯಸ್ ಆಗಿ ವರ್ಷಾನುಗಟ್ಲೆ ಇರುತ್ತೆ. ಈಗ 25 ವರ್ಷ 30 ವರ್ಷ ಇರ್ಬೋದು. ಆ ತರ ದೀರ್ಘಕಾಲದ ಕಾಯಿಲೆಗಳು ಕ್ರೋನಿಕ್ ಡಿಸೀಸ್ ಅಂತ ಕರಿತೀವಿ. ಕ್ಯಾನ್ಸರ್ ಅಂತ ಬಂದಾಗ ತುಂಬಾ ಇದಾಯ್ತು ಅಂದ್ರೆ ಅದು 1 ದಿನ 2 ದಿನ ತಿಂಗಳಲ್ಲಿ ಗುಣಪಡಿಸುವಂತ ಕಾಯಿಲೆಗಳಲ್ಲ. ಅಂತ ಇದ್ರಲ್ಲಿ ಈ ಒಂದೇನ್ ಹೇಳಿದ್ದಾರೆ ಸಿಕ್ ಥಿಯರಿ, ಅದು ಅನ್ವಯಿಸಲ್ಲ ಅಂತ. ಇನ್ನ ಇಲ್ಲಿ ಫಿಸಿಕಲ್ ಹೆಲ್ತ್ ಬಗ್ಗೆ ಅಷ್ಟೇ ಮಹತ್ವ ಕೊಟ್ಟಿದ್ದಾರೆ, ಮೆಂಟಲ್ ಹೆಲ್ತ್ ಬಗ್ಗೆ ಅಷ್ಟು ಗಮನ ಕೊಟ್ಟಿಲ್ಲ ಅಂತ. ಅಂದ್ರೆ ಮಾನಸಿಕ ಕಾಯಿಲೆಗಳು ಅದ್ರ ಬಗ್ಗೆ ಗಮನ ಇಲ್ಲ ಅಂತ. ಯಾಕಂದ್ರೆ ಹೆಲ್ತ್ ಅನ್ನೋದು ಇಟ್ ಇಸ್ ನಾಟ್ ಜಸ್ಟ್ ಫಿಸಿಕಲ್ ಹೆಲ್ತ್. WHO ಹೇಳಂಗೆ ಇದು ಬಹು ಆಯಾಮದ ಒಂದು ವಿಷಯ ಅಂತ. ಅದು ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಸೈಕಾಲಜಿಕಲ್ ಹೆಲ್ತ್, ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಸೋಷಿಯಲ್ ಹೆಲ್ತ್ ಅಂದ್ಬಿಟ್ಟು ಒಂದು 5 ಪ್ರಮುಖವಾದಂತ ಟೈಪ್ಸ್ ಆಫ್ ಹೆಲ್ತ್. ಇವೆಲ್ಲಾನು ಕರೆಕ್ಟ್ ಆಗಿದ್ರೆ ಮಾತ್ರ ವ್ಯಕ್ತಿಯನ್ನ ನಾವು ಹೆಲ್ದಿ ಪರ್ಸನ್ ಅಥವಾ ಆರೋಗ್ಯಕರ ವ್ಯಕ್ತಿ ಅಂತ ಕರಿಬಹುದು. ಇಲ್ಲಿ ದೈಹಿಕ ಒಂದು ಕಾಯಿಲೆಗಳಿಗೆ ಅಷ್ಟೇ ಒತ್ತು ಕೊಟ್ಟಿದ್ದಾರೆ, ಮಾನಸಿಕ ಕಾಯಿಲೆಗಳಿಗೆ ಒತ್ತು ಕೊಟ್ಟಿಲ್ಲ ಅಂತಂತ ಹೇಳ್ತಾರೆ. ಹಾಗೆ ಇಲ್ಲಿ ತುಂಬಾ ಗ್ಲೋರಿಫೈ ಮಾಡಿದ್ದಾರೆ ವೈದ್ಯರನ್ನ ಅಥವಾ ವೈದ್ಯಕೀಯ ವಲಯಕ್ಕೆ ತುಂಬಾ ಹೆಚ್ಚಿನ ಮಹತ್ವವನ್ನ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ರೋಗಿಗಳೇ ಇಲ್ಲ ಅಂತಂದ್ರೆ ಡಾಕ್ಟರ್ಗೆ ಏನ್ ಕೆಲಸ ಇರುತ್ತೆ ಅಂತ ಅಂದ್ಬಿಟ್ಟು ಇಬ್ರು ರೆಸಿಪ್ರೋಕಲ್, ಇಬ್ರು ಒಬ್ರ ಮೇಲೆ ಒಬ್ರು ಡಿಪೆಂಡ್ ಆಗಿರ್ತಾರೆ. ಆದ್ರೆ ಇವರು ಒಂದು ಥಿಯರಿಲಿ ಡಾಕ್ಟರ್ಗಳಿಗೆ ಹೆಚ್ಚು ಮಹತ್ವವನ್ನ ಕೊಟ್ಟಿದ್ದಾರೆ ಅಂತ. ಇನ್ನ ಸಾಂಸ್ಕೃತಿಕ ವ್ಯತ್ಯಾಸಗಳು ಭಿನ್ನತೆಗಳನ್ನ ಪರಿಗಣಿಸಿಲ್ಲ. ನಾನು ಆಗ್ಲೇ ಹೇಳ್ದಂಗೆ ಜಾತಿ, ಧರ್ಮ, ಲಿಂಗ ಇವೆಲ್ಲಾನು ಕೂಡ ಆರೋಗ್ಯದ ಮೇಲೆ ಪ್ರಭಾವ ಬೀರುವಂತ ಅಂಶಗಳು. ಅದ್ರ ಬಗ್ಗೆ ಯಾವುದೋ ಒಂದು ಡೀಪ್ ಸ್ಟಡಿ ಮಾಡಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಪಾರಂಪರಿಕ ಲಿಂಗ ಭೇದ ಮತ್ತು ಅಸಮಾನತೆಗಳನ್ನ ನಿರ್ಲಕ್ಷಿಸಿದೆ. ನಾನು ಆಗ್ಲೇ ಹೇಳ್ದಂಗೆ ಸೋಷಿಯಲ್ ಡಿಸಬಿಲಿಟಿ ಇರ್ಬೋದು, ಅಥವಾ ಎಕನಾಮಿಕ್ ಡಿಸಬಿಲಿಟಿ ಇರ್ಬೋದು, ಅಥವಾ ಜೆಂಡರ್ ಡಿಸಬಿಲಿಟಿ, ಲಿಂಗದ ಆಧಾರದ ಮೇಲೆ ಅಥವಾ ಆರ್ಥಿಕವಾಗಿ ಹಿಂದುಳಿದಿರುವಂಥದ್ದು ಅಥವಾ ಜಾತಿ, ಈ ತರ ಒಂದು ವಿಷಯಗಳಿಂದ ಏನು ಅಸಮಾನತೆಗಳನ್ನ ಕಾಣ್ತೀವಿ ನಾವು, ಅದ್ರ ಬಗ್ಗೆ ಹೆಚ್ಚು ಮಹತ್ವವನ್ನ ಅವ್ರು ಕೊಟ್ಟಿಲ್ಲ ಅಂತ. ಭಾರತದ ಮಟ್ಟಿಗಾದ್ರೆ ಈ ಟಾಲ್ಕಾಟ್ ಪಾರ್ಸನ್ ಅವರು, ನಾವು ಆಗ್ಲೇ ಹೇಳ್ದಂಗೆ ಅಮೆರಿಕಾದ ಒಬ್ರು ಸಮಾಜಶಾಸ್ತ್ರಜ್ಞ. ಸೊ ಅವರ ಒಂದು ಸಮಾಜವನ್ನ ಅಧ್ಯಯನ ಮಾಡಿ ಹೇಳ್ತಾರೆ. ಅಲ್ಲಿ ಪ್ರಮುಖವಾಗಿ ಎಕನಾಮಿಕ್ ಆಸ್ಪೆಕ್ಟ್ ಜಾಸ್ತಿ ಬರುತ್ತೆ. ನಮ್ಮಲ್ಲಿ ಬಂದಾಗ ಇಲ್ಲಿ ಜಾತಿ, ಧರ್ಮ, ಲಿಂಗ ಮತ್ತೆ ಸಾಂಸ್ಕೃತಿಕ ಅಂಶಗಳು ಇವೆಲ್ಲನೂ ಕೂಡ ಒಂದು ಭಾರತೀಯ ಸಮಾಜದಲ್ಲಿ ಒಂದು ಪ್ರಭಾವ ಬೀರುವಂತ, ಆರೋಗ್ಯದ ಮೇಲೆ ಪ್ರಭಾವ ಬೀರುವಂತ ಅಂಶಗಳು ಅಂತ ಹೇಳ್ತೀವಿ. ಆ ನಿಟ್ಟಿನಲ್ಲಿ ಟಾಲ್ಕಾಟ್ ಪಾರ್ಸನ್ ಅವರ ಸಿಕ್ ರೋಲು ಅಷ್ಟೇನು ಅಧ್ಯಯನಗಳ ಮಾಡಿಲ್ಲ ಅಂತ ಹೇಳ್ತಾರೆ, ಟೀಕೆ ಮಾಡ್ತಾರೆ. ಸೊ ಅದೇನೇ ಇದ್ರೂ ಕೂಡ ಅನೇಕ ಒಂದು ಟೀಕೆಗಳನ್ನ, ಟಿಪ್ಪಣಿಗಳನ್ನ ನಾವು ನೋಡೋದಾದ್ರೂ ಕೂಡ ಒಂದು ನಾನು ಆಗ್ಲೇ ಹೇಳ್ದಂಗೆ ಆರೋಗ್ಯಕ್ಕೆ ಒಂದು ಸಾಮಾಜಿಕ ದೃಷ್ಟಿಕೋನವನ್ನ ಕೊಟ್ಟಂಥದ್ದು, ಮತ್ತೆ ಆರೋಗ್ಯ ಸಮಾಜಶಾಸ್ತ್ರದ ಒಂದು ಬೆಳವಣಿಗೆಗೆ ಅಥವಾ ಹೊಸ ಚರ್ಚೆಯನ್ನ ಹುಟ್ಟಾಕ್ಲಿಕ್ಕೆ, ಒಂದು ರೋಗಿ ಅಂತ ನೋಡಿದಾಗ ಹೆಲ್ತ್ ಆಸ್ಪೆಕ್ಟ್ ಅಷ್ಟೇ ಅಲ್ಲ, ಅವನ ಪಾತ್ರ ಇರ್ಬೋದು, ಸಮಾಜ ಅವನ್ ಹೆಂಗ್ ನೋಡ್ಬೇಕು, ಸಮಾಜದಿಂದ ಅವನೇನ್ ನಿರೀಕ್ಷೆ ಮಾಡ್ತಾನೆ, ವೈದ್ಯಕೀಯ ವಲಯ, ಇವೆಲ್ಲಾನು ಕೂಡ ಏನಾಗತ್ತೆ ಒಂದು ಸಮಗ್ರವಾಗಿ ಸಾಮಾಜಿಕ ದೃಷ್ಟಿಕೋನದಿಂದ ಅಥವಾ ಅದು ಒಂದು ಕಾಂಪ್ರಹೆನ್ಸಿವ್ ವ್ಯೂ ಅಂತ ಕರಿತೀವಿ, ಒಂದು ಸಮಗ್ರವಾದ ಒಂದು ನೋಟವನ್ನ ಬೀರ್ಲಿಕ್ಕೆ ಈ ಒಂದು ಸಿಕ್ ರೋಲ್ ಥಿಯರಿ ಅಂತ ಏನ್ ಹೇಳ್ತೀವಿ ಟಾಲ್ಕಾಟ್ ಪಾರ್ಸನ್ ರವ್ರದ್ದು, ಅದು ಪ್ರಮುಖವಾದ ಪಾತ್ರ ವಹಿಸಿದೆ ಅಂತ ಹೇಳ್ಬೋದು. ಸೊ ಬಹುಶಃ ನಿಮ್ಗೆ ಈ ಒಂದು ಸೆಷನ್ ಅರ್ಥ ಆಗಿದೆ ಅಂತ ಭಾವಿಸ್ತಾ ನಾನು ಇಲ್ಲಿಗೆ ಸೆಷನ್ ಅನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.